ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನಿನ್ನೆ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ಮಿನಿ ವಿಧಾನಸೌಧವನ್ನು ಲೋಕಾರ್ಪಣೆ ಮಾಡಿದರು. ಇದೇ ವೇಳೆ ಮಂಚಾಲೆ ಗ್ರಾಮದಲ್ಲಿ 220 ಕಿಲೋವ್ಯಾಟ್ ಸಾಮರ್ಥ್ಯದ 69 ಕೋಟಿ ರೂಪಾಯಿ ವೆಚ್ಚದ ವಿದ್ಯುತ್ ಮರುಪ್ರಸಾರ ಮಾಡುವ ಕೇಂದ್ರಕ್ಕೆ ಶಂಕುಸ್ಥಾಪನೆ ಸೇರಿದಂತೆ ವಿವಿಧ ಯೋಜನೆಗಳಿಗೆ ಹಸಿರು ನಿಶಾನೆ ತೋರಿದರು. ಈ ಸಂದರ್ಭದಲ್ಲಿ ಮಾಜಿ ಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ ಅವರನ್ನು ಅಭಿನಂದಿಸಲಾಯಿತು. ಶಾಸಕ ಗೋಪಾಲಕೃಷ್ಣ ಬೇಳೂರು, ರಾಜ್ಯ ಮಲೆನಾಡು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಮಂಜುನಾಥ ಗೌಡ, ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸಚಿವ ಮಧು ಬಂಗಾರಪ್ಪ, ಸಾಗರದಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣವಾಗಿದೆ. ಕಾಂಗ್ರೆಸ್ ಸರ್ಕಾರವು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದೆ. ರಾಜ್ಯದಲ್ಲಿ ಸಾಕಷ್ಟು ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡುವ ಮೂಲಕ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದುವಂತೆ ಪ್ರೋತ್ಸಾಹಿಸಲಾಗುತ್ತಿದೆ ಎಂದರು. ನೆಲೆಯನ್ನ ಇವತ್ತು ನಾವು ಮಾಡಿದ್ವಿ ಅಂದ್ರೆ ಏನಂದ್ರೆ ವಿಚಾರ, ನಾವು ಅಭಿವೃದ್ಧಿ ಕೆಲಸಕ್ಕೆ ಒಂದು ಆ ಚಾಲನೆಯನ್ನು ಕೊಡೋದ್ರ ಮೂಲಕ ಇವತ್ತು ಈ ಬಜೆಟ್ ಅಲ್ಲಿ ಸುಮಾರು 57,000 ಕೋಟಿ ದುಡ್ಡನ್ನ ಇವತ್ತು ಬಡವರ ಮನೆಯಲ್ಲಿ ಬಡವರ ಮಡಿಲಿಗೆ ಹಾಕಿರ್ತಕ್ಕಂಥ ಒಂದು ಮಹಾನ್ ಸರ್ಕಾರ ಇಡೀ ದೇಶದಲ್ಲಿ ಇಂಥ ಕಾರ್ಯಕ್ರಮ ಕೊಟ್ಟಿದೆ ಅಂತ ಹೇಳಿ ನನಗೆ ಖುಷಿ ಇದೆ. ಇವತ್ತು ಶಾಸಕ ಗೋಪಾಲಕೃಷ್ಣ ಬೇಳೂರು, ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮ ಕೇಂದ್ರಗಳಿದ್ದು ಅವುಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ನಮ್ಮ ಸರ್ಕಾರ ಬದ್ಧವಾಗಿದೆ. ಜೋಗ ಜಲಪಾತದ ಸಮಗ್ರ ಅಭಿವೃದ್ಧಿಗೂ ಚಿಂತನೆ ನಡೆಸಲಾಗಿದೆ ಎಂದು ಹೇಳಿದರು. ಯಾಕಂದ್ರೆ ಯಾವುದೇ ಕಾಮಗಾರಿಗಳು ನಿಲ್ಲಬಾರದು. ರಾಜ್ಯದ ಅಭಿವೃದ್ಧಿ ದೃಷ್ಟಿಯಲ್ಲಿ, ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ನಾವೆಲ್ಲರೂ ಮುಂದಾಗಿ ಕೆಲಸ ಮಾಡಬೇಕು. ಮನಸ್ಸಿರಬೇಕು, ಯಾವತ್ತೂ ಕೆಲಸ ಮಾಡಲಿಕ್ಕೆ ಮನಸ್ಸಿರಬೇಕು. ಶಿವಮೊಗ್ಗದ ಕೆಪಿಟಿಸಿಎಲ್ ಅಧೀಕ್ಷಕ ಇಂಜಿನಿಯರ್ ಸುರೇಶ್, ಜನತೆಗೆ ವ್ಯವಸ್ಥಿತವಾಗಿ ವಿದ್ಯುತ್ ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಸಾಗರ ತಾಲೂಕಿನ ನಾಡಮಂಚಾಲೆ ಗ್ರಾಮದಲ್ಲಿ 220 ಕಿಲೋವ್ಯಾಟ್ನ ವಿದ್ಯುತ್ ಪ್ರಸರಣಕ್ಕೆ 69 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಇದರಿಂದ ಈ ಪ್ರದೇಶದ ಜನರ ವಿದ್ಯುತ್ ಸಮಸ್ಯೆಯನ್ನು ನೀಗಿಸಲು ಸಹಕಾರಿಯಾಗಿದೆ ಎಂದರು. ರಿಡಂಡೆನ್ಸಿ ಆಫ್ ದಿ ಪವರ್ ಸಪ್ಲೈಯನ್ನು ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಈ ಒಂದು ನಾಡಮಂಚಾಲೆ ಒಂದು 220 ಕೆವಿ ಸ್ಟೇಷನ್ ಮಾಡೋದ್ರಿಂದ ಭಾಳ ಅನುಕೂಲವಾಗುತ್ತದೆ ಮತ್ತು ಸಿಸ್ಟಮ್ ಸ್ಟೆಬಿಲಿಟಿನೂ ಸಹ ಇನ್ಕ್ರೀಸ್ ಆಗುತ್ತೆ. ಮತ್ತು ಈ ಒಂದು 220 ಕೆವಿ MRS ಮತ್ತು ಈ ನಮ್ಮ ಬಳ್ಳಿಗಾವಿ ಸ್ಟೇಷನಲ್ಲಿರ್ತಕ್ಕಂಥ ಲೋಡನ್ನು ಶಿಫ್ಟ್ ಮಾಡಿ ಅದರ ಮೇಲಿಂದ ಆ ಲೋಡನ್ನು ಶಿಫ್ಟ್ ಮಾಡಿದಾಗ ನಾವು ಕುಷನಿಂಗ್ ತೊಗೊಂಡು ಈ ಸ್ಟೇಷನ್ನಲ್ಲಿ ಸಹ ನಾವು ಸುತ್ತ ಒಂದು ಒಳ್ಳೆಯ ಗುಣಮಟ್ಟದ ವಿದ್ಯುತ್ತನ್ನು ಮತ್ತು ಒಳ್ಳೆಯ ವೋಲ್ಟೇಜನ್ನು ನಾವು ಕೊಡಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್.